ಆಪರೇಷನ್ ಸಿಂಧೂರ್ ವಿಜಯೋತ್ಸವ ಆಚರಣೆಗೆ ಸಿದ್ಧತೆ. ಆಗಸ್ಟ್ 30ರಂದು ತುಮಕೂರಿನಲ್ಲಿ ನಡೆಯಲಿರುವ ಸಂಭ್ರಮ. ಏಪ್ರಿಲ್ 22ರಂದು ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಕನ್ನಡಿಗರ ಮೇಲೆ ಉಗ್ರರು ಅಟ್ಟಹಾಸ ಮೆರೆದಿದ್ದು 26 ಮಂದಿ ಉಸಿರನ್ನ ನಿಲ್ಲಿಸಿದ್ರು. ಈ ದಾರುಣ ಘಟನೆಯ ನಂತರ ಪಾಕಿಸ್ತಾನದ ವಿರುದ್ಧ ಭಾರತ ಆಪರೇಷನ್ ಸಿಂಧೂರ ನಡೆಸುವ ಮೂಲಕ ಉಗ್ರರಿಗೆ ತಕ್ಕ ಪಾಠವನ್ನ ಕಲಿಸಲಾಗಿತ್ತು. ಭಾರತ ಸರ್ಕಾರ ನಡೆಸಿದ ಆಪರೇಷನ್ ಸಿಂಧೂರ ಸಕ್ಸಸ್ ಆಗಿದ್ದು, ಆಪರೇಷನ್ ಸಿಂಧೂರ ವಿಜಯೋತ್ಸವ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲು ತೀರ್ಮಾನಿಸಲಾಗಿದೆ. ಆಗಸ್ಟ್ 30ರಂದು ಆಪರೇಷನ್ ಸಿಂಧೂರ ವಿಜಯೋತ್ಸವ ಕಾರ್ಯಕ್ರಮವನ್ನ ತುಮಕೂರಿನಲ್ಲಿ ಆಯೋಜನೆ ಮಾಡಲು ತೀರ್ಮಾನಿಸಲಾಗಿದೆ. ಆಗಸ್ಟ್ 30ರಂದು ಆಪರೇಷನ್ ಸಿಂಧೂರ ವಿಜಯೋತ್ಸವ ಕಾರ್ಯಕ್ರಮವನ್ನ ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಡೆಯಲಿದ್ದು, ಕಾರ್ಯಕ್ರಮದ ಅಂಗವಾಗಿ ವಿಜಯೋತ್ಸವ ಸಮಿತಿ ವತಿಯಿಂದ ಪೂರ್ವ ಸಿದ್ಧತಾ ಸಭೆಯನ್ನ ನಡೆಸಲಾಯಿತು. ಸಭೆಯಲ್ಲಿ ಮಾಜಿ ಸಚಿವ ಸೊಗಡು ಶಿವಣ್ಣ, ಶಾಸಕ ಸುರೇಶ್ ಗೌಡ ಸೇರಿ ಸಮಿತಿಯ ಮುಖ್ಯಸ್ಥರು ಭಾಗಿಯಾಗಿದ್ದರು. ಇನ್ನು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ದಾಳಿ ನಡೆದಿದ್ದು, ರಾಷ್ಟ್ರದ ಭದ್ರತೆಯ ಸಲುವಾಗಿ ಆಪರೇಷನ್ ಸಿಂಧೂರ ನಡೆಸಲಾಯಿತು. ಭಾರತ ಸರ್ಕಾರ ಹಾಗೂ ಭದ್ರತಾ ಪಡೆಗಳ ಕಾರ್ಯಾಚರಣೆ ಯಶಸ್ವಿಯಾಗಿದ್ದು, ಈ ಮಹತ್ವದ ಕಾರ್ಯಾಚರಣೆಯ ಸ್ಮರಣಾರ್ಥವಾಗಿ ದೇಶದಲ್ಲಿಯೇ ಪ್ರಪ್ರಥಮ ಬಾರಿಗೆ ಆಪರೇಷನ್ ಸಿಂಧೂರ ವಿಜಯೋತ್ಸವ ಸಮಾರಂಭವನ್ನು ತುಮಕೂರಿನಲ್ಲಿ ಆಯೋಜನೆ ಮಾಡಲಾಗಿದೆ. ಎಲ್ಲರಿಗೂ ನಮಸ್ಕಾರ. ಈ ಒಂದು ಆಪರೇಷನ್ ಸಿಂಧೂರ್ ವಿಜಯೋತ್ಸವ ಅಂತ ಮೊಟ್ಟ ಮೊದಲಿಗೆ ಇಡೀ ದೇಶದಲ್ಲೇ ತುಮಕೂರು ಜಿಲ್ಲೆಯಲ್ಲಿ ಮಾಡಬೇಕು ಅಂತ ಈಗಾಗಲೇ 2 ತಿಂಗಳಿಂದ ಒಂದು ಆಲೋಚನೆ ಬಂದು ಈ ಒಂದು ಕಾರ್ಯಕ್ರಮದ ಪ್ರೋಗ್ರಾಮ್ ಶುರು ಆಯಿತು. ಇದು ನಮಗೆ ಪಹಲ್ಗಾಮ್ನಲ್ಲಿ 26 ಜನ ಮಹಿಳೆಯರನ್ನ ವಿಧವೆಯರನ್ನಾಗಿ ಮಾಡಿದ ಈ ಒಂದು ಅನುಕಂಪಕ್ಕೆ ಅದರ ಪ್ರತಿಕ್ರಿಯೆಯಾಗಿ ನಮ್ಮ ದೇಶ ಯಾವ ಥರ ರಿಯಾಕ್ಟ್ ಮಾಡ್ತು, ಯಾವ ಥರ ಸಾಂತ್ವನ ತರೋದಕ್ಕೆ ಪ್ರಯತ್ನ ಪಡ್ತು ಅಂತ ಅದರ ವಿಜಯೋತ್ಸವದ ಅಂಗವಾಗಿ ಈ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಇದು 30ನೇ ತಾರೀಕು ಆಗಸ್ಟ್ ಇದೇ ಹೈಸ್ಕೂಲ್ ಫೀಲ್ಡ್ ಗ್ರೌಂಡ್ಸಲ್ಲಿ 10:30ಗೆ ಪ್ರೋಗ್ರಾಮ್ ಶುರು ಆಗುತ್ತೆ. ಇದು 2 ಗಂಟೆವರೆಗೂ ಇರುತ್ತೆ. ಅಂದರೆ ಎಕ್ಸಾಕ್ಟ್ಲಿ 11 o'clock ಮೇಘಾಲಯ ಗವರ್ನರ್ ಆದಂಥ ವಿಜಯ್ ಶಂಕರ್ ಅವರು ಕರ್ನಾಟಕದವರೇ ಆಗಿರೋದ್ರಿಂದ ಅವರು ಭಾಳ ಸಂತೋಷದಿಂದ ಇದಕ್ಕೆ ಒಪ್ಕೊಂಡು ಅವರು ನಾಳೆ 29ನೇ ತಾರೀಕಿಗೆ ಬರ್ತಾ ಇದ್ದಾರೆ. 10:30ಗೆ ಕರೆಕ್ಟಾಗಿ 11 ಗಂಟೆಗೆ ಸ್ಟೇಜಿಗೆ ಬರ್ತಾರೆ. ಸೊ ನಾವು 10:30ಗೆ ಎಲ್ಲರನ್ನೂ ಗೆಸ್ಟ್ ಎಲ್ಲ ಗುರುಗಳು, ಈಗ ಸಿದ್ಧಗಂಗೆ ಶ್ರೀಗಳು, ಸುತ್ತೂರು ಶ್ರೀಗಳು, ಆದಿಚುಂಚನಗಿರಿ ಶ್ರೀಗಳು ಹಾಗೂ ಧರ್ಮಾಧಿಕಾರಿಗಳು, ಗುರು ವೃಂದದವರಿಂದ ಮತ್ತು ಸೈಂಟಿಸ್ಟ್ ಕಡೆಯಿಂದ ಇದು ಪ್ರಹ್ಲಾದ್ ರಾಮರಾವ್ ಜೋಶಿ ಅಂತ ತೇಜಸ್ ಮಾಡಿದವರು, ಬಾಲಾಜಿ ಅನ್ನೋರು, ಇವರೆಲ್ಲ ಕರ್ನಾಟಕದವರು ಸೈಂಟಿಸ್ಟ್. ಅದಲ್ಲದೆ ನಮ್ಮ ರಾಜಕೀಯ ಇದರಿಂದ HD ಕುಮಾರಸ್ವಾಮಿರವರು. ದಿನಾಂಕ ಆಗಸ್ಟ್ 30 ಭಾರತ ದೇಶದಲ್ಲಿ ಏಪ್ರಿಲ್ 22ನೇ ತಾರೀಕು ನಡೆದಂಥ ಪಹಲ್ಗಾಮ್ ದಾಳಿಯಲ್ಲಿ ಸುಮಾರು 26 ಜನ ಮೃತಪಟ್ಟಿರುತ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ತೆಗೆದುಕೊಂಡ ನಿರ್ಧಾರ, ಅವತ್ತಿನ ಒಂದು ಘಟನೆ 26ನೇ ತಾರೀಕು ನಡೆದಂಥ ಘಟನೆ ಹೇಗಿತ್ತಪ್ಪ ಅಂತ ಹೇಳಿದ್ರೆ, ಅಮಾಯಕ ಜನರು ಅವತ್ತು ಜಮ್ಮು ಕಾಶ್ಮೀರದ ಪಹಲ್ಗಾಮ್ ನಗರದಲ್ಲಿ ಪ್ರವಾಸೋದ್ಯಮದಲ್ಲಿದ್ದಂಥ ಪ್ರವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ 26 ಜನಗಳಿಗೆ ಧರ್ಮವನ್ನು ಕೇಳಿ ಕಲ್ಮ ಬೋಧನೆ ಮಾಡೋದಕ್ಕೆ ಕೇಳಿ ಯಾರು ಹೇಳಲ್ಲ ಕಲ್ಮವನ್ನು ಅವರಿಗೆ ಗುಂಡಿಕ್ಕಿ ಹೊಡೆದು ತಮ್ಮ ಕುಟುಂಬದ ಎದುರಿನಲ್ಲಿ ನಮ್ಮ ಹೆಣ್ಣುಮಕ್ಕಳ ಸಿಂಧೂರವನ್ನು ಅಳಿಸಿದಂಥ ಪಾಕಿಸ್ತಾನದ ಭಯೋತ್ಪಾದಕರು ಅವತ್ತು ಧರ್ಮವನ್ನು ಕೇಳಿ ಯಾವುದೋ ಒಂದು ಹೆಣ್ಣು ಮಗು ನನ್ನನ್ನು ಸಾಯಿಸಿ ನನ್ನ ಗಂಡನ ಸಾಯಿಸಿದ ಮೇಲೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ನೀನು ಹೋಗಿ ಮೋದಿಗೆ ಹೇಳು ಅಂತ ಹೇಳಿದಂಥ ಸಂದರ್ಭದಲ್ಲಿ ಇಡೀ ದೇಶ ಅವತ್ತು ಭಯೋತ್ಪಾದಕರ ವಿರುದ್ಧ ಯುದ್ಧವನ್ನು ಸಾರಬೇಕು ಅಂತೇಳಿ ಇಡೀ ರಾಷ್ಟ್ರದ ಜನ ನಿರ್ಣಯವನ್ನು ಮಾಡಿದ್ರು. ಆದರೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಮೋದಿಯವರು 15 ದಿವಸಗಳ ಕಾಲ
ಅತ್ಯಂತ ಸಂಯಮದಿಂದ ವರ್ತಿಸಿ ಆಪರೇಷನ್ ಸಿಂಧೂರ ಅಂತೇಳಿ ಅದಕ್ಕೆ ಹೆಸರನ್ನು ಇಟ್ಟು ಅತ್ಯಂತ ಯಶಸ್ವಿಯಾಗಿ ಸೈನ್ಯ ಕಾರ್ಯಪಡೆ ಕೇವಲ 23 ನಿಮಿಷಗಳಲ್ಲಿ 80ರಿಂದ 90 ಪಾಕಿಸ್ತಾನ ಉಗ್ರರ ಅಟ್ಟಹಾಸವನ್ನು ಮುರಿದು ಕೇವಲ 23 ನಿಮಿಷದಲ್ಲಿ ಯಾವುದೇ ಸೈನಿಕ ಸಾಯದೆ ಪುನಃ ವಾಪಸ್ಸು ಬಂದಂಥ ಸಂದರ್ಭದಲ್ಲಿ ಯುದ್ಧವನ್ನು ಮಾಡಿದಂಥ ಸಂದರ್ಭದಲ್ಲಿ ಅಂದಿನ ಪಾಕಿಸ್ತಾನದ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ ಅವರು ನಮ್ಮ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಗೆ ಫೋನ್ ಕಾಲ್ ಅಂದರೆ ಒಂದು ಹಾಟ್ಲೈನಿಂದ ಮಾತನಾಡಿ ಸಾಕು ನಮಗೆ ಯುದ್ಧವನ್ನು ತಡ್ಕೊಳ್ಳೋದಕ್ಕಾಗೋದಿಲ್ಲ, ಯುದ್ಧವನ್ನು ನಿಲ್ಲಿಸಿ ಅಂತೇಳಿ ಕಾಲಿಡ್ಕೊಂಡಂಥ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಸ್ವಯಂ ಸಂಯಮದಿಂದ ಯುದ್ಧವನ್ನು ನಿಲ್ಲಿಸಿದಂಥ ಸಂದರ್ಭದಲ್ಲಿ ಇನ್ನು ತುಮಕೂರಿನಲ್ಲಿ ಆಪರೇಷನ್ ಸಿಂಧೂರ ವಿಜಯೋತ್ಸವ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಹಲವಾರು ಮಂದಿ ಭಾಗಿಯಾಗಿದ್ದು ವಿಜಯೋತ್ಸವದ ಮೂಲಕ ದೇಶ ಪ್ರೇಮವನ್ನ ಸಾರಿದ್ದಾರೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.